ತುಂಬಾ ಮೈಂಡ್ ಗೇಮ್ ಆಡ್ತಿರೋದು ಯಾರು ಸರ್? ಅಂದ್ರೆ ತುಂಬಾ ಕಡೆ ಹೆಸರು ಬರ್ತಿದೆ, ವಿನಯ್ ಅವ್ರ ಮೈಂಡ್ ಗೇಮ್ ಆಡ್ತಾರೆ, ಒಳಗಡೆನೆ ಹೆಸರು ಬರ್ತಾ ಇದೆ. ಸೊ ನಿಮ್ಮ ಪ್ರಕಾರ ಒಂದು ಮೈಂಡ್ ಗೇಮ್ ಅಂತ ಹೋದ್ರೆ ಯಾರು ಆಡ್ತಾ ಇರ್ಬೋದು? ಇಲ್ಲ ಅಂದ್ರೆ ನಾನು ಈ ಎಲ್ಲ ಪ್ರಶ್ನೆಗಳು ನೀವು ವೈಯಕ್ತಿಕ ಪ್ರಶ್ನೆಗಳನ್ನ ಏನ್ ಕೇಳ್ತಾ ಇದ್ದೀರಾ, ಇದನ್ನ ಹೇಳ್ಬೇಕು ಅಂದ್ರೆ ನಾನು ಇಡೀ ಸೀಸನ್ ಕುತ್ಕೊಂಡು ನೋಡ್ಬೇಕಾಗತ್ತೆ. ಅಂಡ್ ಅಷ್ಟು ನಾನು ಸೀಸನ್ ನ ನೋಡಿಲ್ಲ. ಅಂಡ್ ನಾನು ಹೋಗಿ ಅಲ್ಲಿ ಇದ್ದಷ್ಟು ಕ್ಷಣ ಇದನ್ನೆಲ್ಲ ಜಡ್ಜ್ ಮಾಡುವಷ್ಟು ನನಗೆ ಸ್ಪೇಸ್ ಕೂಡ ಇರ್ಲಿಲ್ಲ. ಸೊ ನನ್ಗೆ ಅದನ್ನೆಲ್ಲ ಹೇಳೋಷ್ಟು ಇವಾಗ ಐ ಆಮ್ ನಾಟ್ ಪ್ರಿಪೇರ್ಡ್. ಡೆಫಿನೆಟ್ಲಿ ಇಲ್ಲ ಸರ್. ವಾರದ ಮೊದ್ಲಿಂದನು ಅಂದ್ರೆ ಹೇಳ್ಬೇಕಂದ್ರೆ ಸೀಸನ್ ಶುರುವಾದ 2ನೇ ದಿನದಿಂದಾನೆ ಸಂಗೀತ ಹಾಗೂ ವಿನಯ್ ಅವ್ರಿಗೆ ಬರಲ್ಲ. ಅಂದ್ರೆ ತುಂಬಾ ಕ್ಲೀಶೆ ಅಂತ ಅನ್ಸೋದೇನು ಅಂತಂದ್ರೆ, ಈ ಆಚೆ ಮನೆಯಿಂದ ಆಚೆ ಒಂದು ಸೀರಿಯಲ್ ನ ಮಾಡಿದ್ದಾರೆ ಇಬ್ರು ಸೇರಿ. ಅದು ಅವರ ಹೇಳ್ದಂಗೆ ಪ್ರಪಂಚದ ಮೊದಲನೇ ಪ್ರೀತಿ, ಪರಮೇಶ್ವರ ಪಾರ್ವತಿ, ಆ ಧಾರಾವಾಹಿನ ಮಾಡಿದ್ದಾರೆ, ಸತಿ ಹಾಗೂ ಶಿವ ಅಂತ. ಅಲ್ಲಿಂದ ಫ್ರೆಂಡ್ಸ್ ಆಗಿರೋರು ಒಂದು ಮನೆಗ್ ಬರ್ತಾರೆ. ಆ ಮನೆಯಲ್ಲಿ ಒಬ್ರಿಗೊಬ್ರು ಕಂಡ್ರೆ ಆಗದೇ ಇಲ್ಲ. ಸಂಗೀತ ಆಟದ ವೈಖರಿನೇ ಬೇರೆ ರೀತಿ ಇದೆ, ವಿನಯ್ ಅವರ ಆಟದ ವೈಖರಿನೇ ಬೇರೆ ರೀತಿ ಇದೆ. ಆ ಇಬ್ರಿಗೂ ಇಬ್ಬರ ಆಟನೂ ಇಷ್ಟ ಆಗ್ತಾ ಇಲ್ಲ. ಸೊ ನಿಮ್ಮ ಪ್ರಕಾರ ಸಂಗೀತ ಅವರ ಆಟ ಹಾಗೂ ವಿನಯ್ ಅವರ ಆಟದ ವೈಖರಿ ಹೇಗನ್ಸುತ್ತೆ? ಅಲ್ಲ, ಇವಾಗ ನಾನು ಹೇಳೋದು ಬಿಗ್ ಬಾಸ್ ಮನೇನೆ ಹಂಗೆ. 18 ಡಿಫ್ರೆಂಟ್ ಮನಸ್ಥಿತಿಗಳನ್ನ ತಗೊಂಡ್ಬಂದು ಒಟ್ಟಿಗೆ ಹಾಕಿರ್ತಾರೆ. 18, 20 ಎನಿ ವಾಟ್ ಎವರ್ ಇಸ್ ದ ನಂಬರ್ ಆಫ್ ಕಂಟೆಸ್ಟೆಂಟ್. ಈಗ ನಿಮಗ್ ಮದ್ವೆ ಆಗತ್ತೆ. ಸೊ ನೀವು ನಿಮ್ ಯಜಮಾನ್ರ ಜೊತೆಗೆ ಬದುಕಕ್ ಶುರು ಮಾಡ್ತೀರಾ. ಅರೇಂಜ್ಡ್ ಮ್ಯಾರೇಜ್. ಸೊ ಲವ್ ಅಲ್ಲಿ ಅಟ್ಲೀಸ್ಟ್ ಅವ್ನ್ ಹೆಂಗೆ ಇವ್ನ್ ಹೆಂಗೆ ಅಂತ ಗೊತ್ತಿದ್ರು ಜೊತೆಗ್ ಬದುಕೋದ್ ಬೇರೆ, ದೂರದಲ್ಲಿ ಇದ್ಕೊಂಡ್ ಪ್ರೀತಿ ಮಾಡೋದ್ ಬೇರೆ. ಸೊ ನೀವ್ ಎಲ್ಲಿ ನಿಮ್ ಜೊತೆಗೆ 8 ವರ್ಷ ಪ್ರೀತಿ ಮಾಡಿರೋರು ಮದ್ವೆ ಆಗಿ 2 ದಿವಸದಲ್ಲಿ ಹೊರಗಡೆ ಬಂದಿರೋದು ನಾನ್ ನೋಡಿದೀನಿ. ಅರೇಂಜ್ಡ್ ಮ್ಯಾರೇಜ್ ಆಗಿ ಆಮೇಲೆ ಪ್ರೀತಿ ಮಾಡಿರೋರನ್ನು ನಾವು ನೋಡಿದೀವಿ, ಎಲ್ಲಾರು ನೋಡಿದೀವಿ, ನೀವು ನೋಡಿರ್ತೀರಾ, ನನ್ಗೂ ಬೆಸ್ಟ್ ಎಕ್ಸಾಂಪಲ್ಸ್ ಗಳು ಸಿಕ್ಕಿರ್ತಾವೆ. ಸೊ ನಾನೇನ್ ಹೇಳ್ತಿದ್ದೀನಿ, ಅಷ್ಟು ಡಿಫ್ರೆಂಟ್ ಮನಸ್ಥಿತಿಗಳ ಮಧ್ಯೆ ಅವರು ಜಗಳ ಆಗೋದು ಸಹಜ. ಒಬ್ರದ್ದು ಜಾಸ್ತಿ ಇರ್ಬೋದು, ಒಬ್ರದ್ದು ಕಮ್ಮಿ ಇರ್ಬೋದು. ಸೊ ಅವರಿಬ್ರು ಅವಾಗ ಅವ್ರ ಕೆಲ್ಸಗಳನ್ನ ಮಾಡ್ತಾ ಇದ್ರು. ಇವಾಗ ಏನು ಅವರು ಶಿವನ ಧಾರಾವಾಹಿ ಮಾಡ್ತಾ ಇದ್ರು, ಸೀರಿಯಲ್ ಮಾಡ್ತಾ ಇದ್ರು, ಅವಾಗ ಅವ್ರ ಕೆಲ್ಸಗಳನ್ನ ಮಾಡ್ತಾ ಇದ್ರು. ಅವ್ರ ಪಾತ್ರ ಪ್ಲೇ ಮಾಡ್ತಾ ಇದ್ರು, ಇವ್ರ ಪಾತ್ರ ಪ್ಲೇ ಮಾಡ್ತಾ ಇದ್ರು. ಇಲ್ಲಿ ಅವರ ವೈಯಕ್ತಿಕ ಪಾತ್ರ ನಡೀತಾ ಇದೆ ಮೇಡಮ್. ಇಲ್ಲಿ ಅವ್ರು ಯಾವ್ದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇಲ್ಲ. ದೇ ಆರ್ ಪ್ಲೇಯಿಂಗ್ ದೇರ್ ಓನ್ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್. ಸೊ ರಿಯಲ್ ಲೈಫ್ ಕ್ಯಾರೆಕ್ಟರ್ ಅಂತ ಬಂದಾಗ ಅದೇ ಶಿವನ ಪಾತ್ರ ಮಾಡದಂತವ್ರಿಗೂ ಇವರು ಸತಿ ಮಾಡದಂತವ್ರಿಗೂ, ಇಲ್ಲಿ ಸತಿ ಮತ್ತೆ ಶಿವನ ಮನಸ್ಥಿತಿಯಲ್ಲಿ ಅವ್ರು ಇರಲ್ಲ. ಇಲ್ಲಿ ವಿನಯ್ ಮತ್ತು ಸಂಗೀತ ಮನಸ್ಥಿತಿಯಲ್ಲಿ ಇದಾರೆ ಅವರು. ಬಹುಶಃ ಅವ್ರು ಆ 2 ಮನಸ್ಥಿತಿಗಳ ಜೊತೆಗೆ ಬಂದ್ರೆ ಸೇರದೇ ಇಲ್ವೇನೋ.